ನಮಸ್ಕಾರ ಸಾವುಕಾರ್ರೆ. ಒಂದು ಅರಮನೆ ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲಿ ಇತಿಹಾಸ ಅಂದ್ರೆ ಬರೀ ಗಾಜಿನ ಪೆಟ್ಟಿಗೆಯೊಳಗಿನ ವಸ್ತು ಅಲ್ಲ. ಇವತ್ತಿಗೂ ಅಲ್ಲಿನ 800 ವರ್ಷ ಹಳೆಯ ಅಡುಗೆ ಮನೆಯೊಳಗೆ ಒಲಿ ಉರಿತಾವೆ. ಸಣ್ಣ ಮಕ್ಕಳು ಆ ಗಲ್ಲಿ ಒಳಗೆ ಆಟ ಆಡ್ತಾವೆ ಮತ್ತು ಆ ಗೋಡೆಗಳು ಇವತ್ತು ಉಸಿರಾಡ್ತಾವೆ. ಇದು ನೋಡ್ರಿ ಜೈಸಲ್ಮೇರ್ ಕೋಟೆ, ನಮ್ಮ ಸೋನಾರ್ ಕಿಲ್ಲಾ ಅಂದ್ರೆ ಬಂಗಾರದ ಕೋಟೆ. ಜಗದಾಗ ಬಹಳಷ್ಟು ಕೋಟೆಗಳು ಈಗ ಬರೀ ಮ್ಯೂಸಿಯಂ ಆಗ್ಯಾವ, ಆದರೆ ಇದು ಇವತ್ತಿಗೂ ಮನುಷ್ಯರು ಬಾಳೋ ಅಂಥ ಅಪರೂಪದ ಜೀವಂತ ಕೋಟೆ. ಬರ್ರಿ ಹೋಗೋಣ, ಹೋಗಿ ಇವತ್ತಿನ ಮಾಡರ್ನ್ ಜಗತ್ತಿನಾಗ ಈ ಹಳೆಯ ಇತಿಹಾಸ ಹೆಂಗೆ ಹೋರಾಡಿ ಉಳ್ಕೊಂಡದಂತ ನೋಡೋಣ. 1156ರಲ್ಲಿ ರಾವಲ್ ಜೈಸಲ್ ಅನ್ನೋ ಭಾಟಿ ರಜಪೂತ್ ರಾಜ ಶತ್ರುಗಳ ಕಾಟ ಮತ್ತು ಆಕ್ರಮಣದಿಂದ ರಾಜ್ಯ ಉಳಿಸಲಿಕ್ಕೆ ಲೋಧ್ರುವ ಬಿಟ್ಟು ಒಬ್ಬ ಸಾಧು ಹೇಳಿದ ಮಾತು ಕೇಳಿ ಈ ಜಾಗಕ್ಕೆ ಬಂದಿದ್ದ. ಇಲ್ಲಿ ಮಸಾಲೆ, ರೇಷ್ಮೆ ಮತ್ತು ಮುತ್ತು ರತ್ನ ತಗೊಂಡು ಹೋಗೋ ಒಂಟಿ ಸಲಗುಗಳ ಮೇಲೆ ಟ್ಯಾಕ್ಸ್ ಹಾಕಿ ರಾಜ್ಯಭಾರ ಮಾಡ್ತಿದ್ದ. ಸುಮಾರು 1500 ಅಡಿ ಉದ್ದ, 750 ಅಡಿ ಅಗಲ, 250 ಅಡಿ ಎತ್ತರದ ಬೆಟ್ಟದ ಮೇಲೆ ಹಳದಿ ಕಲ್ಲಿನಿಂದ ಕಟ್ಟಿದ ಈ ಕೋಟೆ ಮರಳಿನಾಗ ಮರಳಾಗಿ ಲೀನ್ ಆಗ್ತದೆ. ಅದಕ್ಕೆ ಇದನ್ನು ಸೋನಾರ್ ಕಿಲ್ಲಾ ಅಂತಾರೆ. ಈ ಕೋಟೆ ಕಲ್ಲುಗಳು ಉಳಿ ಮತ್ತು ಸುತ್ತಿಗೆಯಿಂದ ಎಂಥ ಜಾಣ್ಮೆಯಿಂದ ಕೆತ್ತಿದಾರಂದ್ರೆ ಒಂದಕ್ಕೊಂದು ಇಂಟರ್ಲಾಕ್ ಆಗ್ತವೆ. ಮರಳು ಭೂಮಿ ಒಳಗೆ ಏನಾದರೂ ನಡುಕು ಬಂದರೂ ಈ ಗೋಡೆಗಳಿಗೆ ಏನೂ ಆಗಂಗಿಲ್ಲ. ಆ ಕಾಲದ ಇಂಜಿನಿಯರಿಂಗ್ ಚಮತ್ಕಾರ ನೋಡ್ರಿ. ಹೊರಗೆ 50 ಡಿಗ್ರಿ ಬಿಸಿಲಿದ್ರೂ ಒಳಗಡೆ ಇನ್ನೂ 10 ಡಿಗ್ರಿ ಕಡಿಮೆ ಇರ್ತದೆ. ಒಳಗೆ ಹೋಗ್ಬೇಕಾದ್ರೆ 4 ಹೆಬ್ಬಾಗಿಲು ದಾಟಬೇಕು. ಇಲ್ಲಿರೋ ಸಣ್ಣ ಅಂಕುಡೊಂಕು ದಾರಿ ನೋಡ್ತೀರಾ? ಅದು ಯಾಕಂದ್ರೆ ಯುದ್ಧದ ಆನೆಗಳು ಬಂದು ಬಾಗಿಲಿಗೆ ಜೋರಾಗಿ ಡಿಕ್ಕಿ ಹೊಡಿಬಾರ್ದು ಅಂತ ಇಷ್ಟು ತಲೆ ಓಡಿಸಿ ಕಟ್ಟ್ಯಾರ. ಕೋಟೆ ಒಳಗಿನ ಸಣ್ಣ ಸಣ್ಣ ಗಲಿಗಳಾಗಿ ನಡೀತಾ ಹೋದ್ರೆ ನಿಮಗೆ ಕರಕುಶಲ ಮಾರೋ ಅಂಗಡಿಗಳು ಸಿಗ್ತಾವೆ. ಮೇಲೆ ನೋಡಿದ್ರೆ ಜೇನುತುಪ್ಪ ಹನಿ ಸುರಿದಂಗೆ ಬಿಸಿಲು ಬೀಳ್ತದೆ. ಇಲ್ಲಿನ ಅಂಗಡಿ ಮುಂಗಟ್ಟು ನೋಡ್ತಾ ಗೋಡೆ ಮೇಲೆ ನಿಂತು ಸೂರ್ಯ ಮುಳುಗೋದನ್ನು ನೋಡಿದ್ರೆ ಅಬ್ಬಬ್ಬ, ಇಡೀ ಜಗತ್ತೇ ಬಂಗಾರ ಆದಂಗೆ ಕಾಣಿಸ್ತದೆ. ಇದು ನೋಡ್ರಿ ರಾಜ್ಮಹಲ್ ಅಂದ್ರೆ ಮಹಾರಾಜರ ಅರಮನೆ. ಇದ್ರ ಬಲಗಡೆ ರಾಜರ ಕುಲದೇವತೆ ಚಾಮುಂಡಿ ತಾಯಿಯ ದೇವಸ್ಥಾನದ. ಬಾಗಿಲ ಹತ್ತಿರ ಇರೋ ಕೆಂಪು ಕೈ ಗುರುತು ನೋಡ್ತೀರಾ? ಇದು ಸತಿ ಗುರುತುಗಳು. ಕೋಟೆ ಮುಘಲ್ ಶತ್ರುಗಳ ಪಾಲಾಗುವ ಮುಂಚೆ ರಜಪೂತ್ ಮಹಿಳೆಯರು ಜೋಹರ್ ಮಾಡಿಕೊಂಡಿದ್ದರ ಒಂದು ಕರಾಳ ನೆನಪು. ಇದು ಇವತ್ತಿಗೂ ಎದೆ ಝಲ್ ಅನಿಸೋ ಇತಿಹಾಸ. ಇಲ್ಲಿನ ಪ್ರತಿಯೊಂದು ಬಾಗಿಲು ಕಲ್ಲಿನಾಗ ಅದ್ಭುತವಾಗಿ ಕೆತ್ತಿದ್ದಾರೆ. ಈ ಹಜಾರ ನೋಡ್ರಿ, ಇಲ್ಲಿ ಕೆತ್ತಿರೋ ಲಾಂಛನ ನೋಡ್ರಿ. ಆ ಕಾಲದ ನಾಟಕ ಸಂಗೀತ ನೋಡೋಕೆ ಕಿಟಕಿಗಳಿದ್ವು. ನಡು ಕಿಟಕಿ ಗಂಡಸರಿಗಾದ್ರೆ ಸಣ್ಣ ಸಣ್ಣ ತೂತಿರೋ ಸೈಡ್ ಕಿಟಕಿಗಳು ರಾಣಿಯರಿಗಾಗಿ. ಯಾರೂ ರಾಣಿಯರನ್ನು ನೋಡಬಾರ್ದು ಅಂತ ಭಾಳ ಪೊಸೆಸಿವ್ ಇದ್ರೆ ಅನ್ನಿಸ್ತದೆ. ಇದೇ ನಮ್ಮ ಸಭಾ ಮಂಟಪ. ಇಲ್ಲೇ ಎಲ್ಲ ಕಾರ್ಯಕ್ರಮ ನಡೀತಿದ್ದು. ಮ್ಯೂಸಿಯಂ ಒಳಗೆ ಹೋದ್ರೆ ಅಸಲಿ ಆಟ ಶುರು. ರಜಪೂತರ ಭಾರಿ ಖಡ್ಗುಗಳು ದೇವರ ದಾರದಿಂದ ಕಟ್ಟ್ಯಾರ. ಹಳೆಯ ರೈಫಲ್ಗಳು, ಅಪರಾಧಿಗಳಿಗೆ ಶಿಕ್ಷಿಸಲಿಕ್ಕೆ ಬಾರ್ಕೋಲ್ಗಳು, ಆನೆ ಚರ್ಮದ ಗುರಾಣಿ. ಇದೆಲ್ಲ ನೋಡಿದ್ರೆ ಈ ಸಾಮ್ರಾಜ್ಯ ಮುಘಲರನ್ನ, ಖಿಲ್ಜಿಯರನ್ನ ಹೆಂಗೆ ಎದುರಿಸಬಹುದು ಅಂತ ಗೊತ್ತಾಗ್ತದೆ. ಸಾಕ್ಷಾತ್ ಕೃಷ್ಣನ ವಂಶಸ್ಥರು ತಮ್ಮ ಕೊನೆಯ ತಾಣವಾಗಿ ಈ ಜಾಗವನ್ನು ಆರಿಸಿಕೊಂಡಿದ್ರು ಅಂತ ಹೇಳ್ತಾರೆ. ಅವರು ಬಳಸಿದ ಸಿಂಹಾಸನಗಳನ್ನು ನೀವಿಲ್ಲಿ ನೋಡ್ಬೋದು. ಮುಂದೆ ಹೋದರೆ ಇಡೀ ಅರಮನೆಯ ಭವ್ಯ ನೋಟ ಕಾಣ್ತದೆ. ಅಮೃತ ಶಿಲೆಯಿಂದ ಕಟ್ಟಿದ ಈ ಕಾಸ್ಟ್ಲಿ ರೂಮು. ಅಲ್ಲಿ ನೋಡ್ರಿ, 7.5 ಅಡಿ ಎತ್ತರ, 250 ಕಿಲೋ ತೂಕದ ರಾಜ ಸಾಲಿವಾನ್ ಸಿಂಗ್ ಅವು ಬಳಸುತ್ತಿದ್ದ ಬಟ್ಟೆ. ಇವ್ರನ್ನ ನೋಡಿದ್ರೆ ಭಾರಿ ಭಾರಿ ಹೋರಿನೂ ನಾಚ್ಕೋಬೇಕು. ಕಲ್ಲಿನಾಗ ಮಾಡಿದ ಸೂರ್ಯನ ಗಡಿಯಾರ, ಆಗಿನ ಶೌಚಾಲಯದ ವ್ಯವಸ್ಥೆ ಎಲ್ಲಾನು ಇಲ್ಲಿ ಅದ. ನಮ್ಮ ಕಡೆ ಇದಕ್ಕೆ ಹಗೆ ಸಂಡಾಸ್ ಅಂತಾರೆ. ಈಗ ಅರಮನೆಯ ಟೆರೆಸ್ ಮೇಲೆ ಬಂದ್ರೆ ಇಲ್ಲಿಂದ ಇಡೀ ರಾಜಸ್ಥಾನದ ಮರಳುಗಾಡು ಮತ್ತು ಪಾಕಿಸ್ತಾನಕ್ಕೆ ಹೋಗೋ ದಾರಿ ಕೂಡ ಕಾಣ್ತದೆ. ಮುಂದಿನದು ರಾಣಿಕಾ ಮಹಲ್. ಇಲ್ಲಿ ಪಾರ್ವತಿ ದೇವಿಯ ಮೂರ್ತಿ ಅದ. ಅದರ ಹಿಂದೆ ರಜಪೂತ್ ರಾಣಿಯರ ಬದುಕನ್ನು ತೋರಿಸೋ ಸುಂದರ ಚಿತ್ರಪಟಗಳಿವೆ. ಇಲ್ಲಿರೋ ಅರಮನೆಯ ಸಣ್ಣ ಮಾದರಿ ಮಿನಿಯೇಚರ್ ನೋಡ್ರಿ, ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ಯಾರ. ಇದು ಕೂಡ ಕಲ್ಲಿನಾಗ ಕೆತ್ತಿದ್ದು. ನನಗಂತೂ ಇಲ್ಲಿನ ಗಲ್ಲಿಗಳು ಅಂದರೆ ಬಹಳ ಇಷ್ಟ. ನಡ್ಕೊಂಡು ಹೊಂಟ್ರೆ ಹಾಗೆ 800 ವರ್ಷ ಹಿಂದೆ ಹೋಗ್ತೀವಿ. ಪ್ರಾಗ್, ಸ್ಪೇನ್ ಅಂತ ಜನ ಎಲ್ಲ ಹೇಳ್ತಾರಲ್ಲ, ಅದಕ್ಕಿಂತನೂ ಚಂದ ನಮ್ಮ ಈ ಅರಮನೆಯ 4ನೇ ಮಹಡಿಯ ಗಲ್ಲಿಗಳು. ಒಮ್ಮೆ ಕಣ್ಮುಚ್ಚಿ ಕಲ್ಪನೆ ಮಾಡಿಕೊಡ್ರಿ, ಇದೇ ದಾರಿಯೊಳಗೆ ರಾಜ ರಾಣಿಯರು ನಡ್ಕೊಂಡು ಹೋಗ್ತಿದ್ರು. ಇದು ಬರೀ ಒಂದು ತುಣುಕಷ್ಟೇ. ಇನ್ನೂ ಜೈನ್ ದೇವಸ್ಥಾನಗಳು, ಬ್ರಾಹ್ಮಣ ರೋಣಿ, ಭೂಗತ ಲೈಬ್ರರಿ ಬಹಳಷ್ಟು ಅದಾವ.
ಆದರೆ ಬೆರಳಿಂದ ಮರುಳು ಜಾರಿದಂಗೆ ಟೈಮು ಭಾಳ ಫಾಸ್ಟಾಗಿ ಹೋಗಿತ್ತು ನಮಗೆ. ನಡೀರಿ ಮುಂದೆ ಪಟ್ವಾಕಿ ಹವೇಲಿ ನೋಡೋಣ. ಇವು ಶ್ರೀಮಂತ ವ್ಯಾಪಾರಿಯ ಮನೆಗಳು. ಇವು ಬರೀ ಮನೆಗಳಲ್ಲ, ರಾಜರ ಅರಮನೆ ಕಮ್ಮಿ ಇಲ್ಲದ ಸುಂದರ ಬಂಗ್ಲೆಗಳು. ಮನುಷ್ಯ ದುಡ್ಡಿಂದ ಕೊಂಡ್ಕೋಬಹುದಂತ ಎಲ್ಲ ಆರಾಮೂ ಇಲ್ಲವ. ಇವು ಜೈಸಲ್ಮೇರ್ನ ಪಾಪ್ಯುಲರ್ ರೋಡ್ಗಳು. ಒಂದು ಕಾಲದಾಗ ರಾಜರು, ವ್ಯಾಪಾರಿಗಳು, ಮಂತ್ರಿಗಳು ಓಡಾಡಿರೋ ಜಾಗ. ಇಲ್ಲಿ ಜನರ ಪ್ರಕಾರ ಇದನ್ನು ಕಟ್ಟಲಿಕ್ಕೆ 60 ವರ್ಷ ತಗೊಂಡಿದೆ ಅಂತ. ಇಲ್ಲಿನ ಒಂದೊಂದು ಕಲ್ಲು ಕೂಡ ಜೋಡಿಸಲ್ಪಟ್ಟಿದ್ದು, ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತಾರಲ್ಲ ಹಾಗೆ. ಬೇಕಂದ್ರೆ ಇಡೀ ಮನೆಯನ್ನು ಬಿಡಿ ಬಿಡಿಯಾಗಿ ಬಿಚ್ಚಿ ಬೇರೆ ಕಡೆ ಕಟ್ಬೋದು ಅಂತಾರೆ. ಹೆಸರಿಗೆ ತಕ್ಕಂಥ ಮೋಹಿನಿ ವಿಲಾಸ ನೋಡ್ರಿ ಎಷ್ಟು ಚಂದದ. ಅಲ್ಲಿರೋ ಸಣ್ಣ ಸೀಕ್ರೆಟ್ ಲಾಕರ್. इस वाले पत्थर को है ना वो स्लाइड कर दिया, स्लाइड हो गया पत्थर पूरा यहाँ पर बंद हो गया, फिट हो गया. इसके ऊपर में पेंटिंग तस्वीर लगा दिया, ऐसे लगता दीवार बनी हुई है. और जानबूझ ತುಕ್ಕ ಸೇದೋ ಜಾಗ, ಸುಖಮಯ ಹಾಸಿಗೆ, ಸೀಮೆ ಎಣ್ಣೆಯಿಂದ ನಡೆಯೋ ಫ್ಯಾನು ನೋಡಿದ್ರೆ ಅಚ್ಚರಿ ಆಗ್ತದೆ. ಇಲ್ಲಿನ ಅನನ್ಯ ಕೀಲಿಗಳನ್ನ ಮುರಿಯೋದು ಅಸಾಧ್ಯ. ಇನ್ನು ಪಟುವ ಮಹಿಳೆಯರ ಮೇಕಪ್ ಮತ್ತು ಬಟ್ಟೆ ರೂಮು, ಇದನ್ನು ನಿಮ್ಮ ಹೆಣ್ಮಕ್ಳಿಗೆ ತೋರಿಸೋ ಮುಂಚೆ ಹುಷಾರು. ಇದು ಅಡುಗೆ ಮನೆ ಮತ್ತು ಊಟ ಮಾಡೋ ಜಾಗ. ಇವರು ಉಪಯೋಗಿಸಿರೋ ಎಷ್ಟೋ ಸಾಮಾನುಗಳು ಇಲ್ಲೇ ಇಟ್ಟಾರೆ. ಇಲ್ಲಿ ಸೈಲೆಂಟ್ ಪಾರ್ಟಿ ಮಾಡೋಕ್ಕೆ ಒಂದು ಸಪ್ರೇಟ್ ರೂಮ್ ಬೇರೆ ಅದ. ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ, ಭಾರಿ ಗಿಚ್ಚಿ ಜೀವನ ಬಿಡ್ರಿ ಇವ್ರದ್ದು. ಇಷ್ಟೊಂದು ರೊಕ್ಕಿದ್ರೆ ನೀವೇನು ಮಾಡ್ತೀರಿ ಹೇಳ್ರಿ ನಂಗೆ. ಟೆರೆಸ್ ಮೇಲಿಂದ ಈ ಹಳದಿ ಕಲ್ಲಿನ ಅರಮನೆ ನೋಡಲಿಕ್ಕೆ 2 ಕಣ್ಣು ಸಾಕಾಗಿಲ್ಲ. ಎಷ್ಟು ಯುದ್ಧಗಳಾದರೂ ಈ ಕೋಟೆ ಇವತ್ತಿಗೂ ಹೆಮ್ಮೆಯಿಂದ ತಲೆ ಎತ್ತಿ ನಿಂತದ. ಜೈಸಲ್ಮೇರ್ ಕೋಟೆ ಅಂದ್ರೆ ಕೇವಲ ಕಲ್ಲಲ್ಲ, ಇದು ನಮ್ಮ ಸಂಸ್ಕೃತಿಯ ಉಸಿರು. ಅದೊಂದು ಅದ್ಭುತ. ಈ ಜಾಗ 12ನೇ ಶತಮಾನ ಮತ್ತು 21ನೇ ಶತಮಾನದ ಒಂದು ಸೂಕ್ಷ್ಮ ಅಪ್ಪುಗೆ. ಗ್ಲಾಸ್ನಾಗಿರೋ ನೀರು ಮತ್ತು ಎಣ್ಣೆ ಮಿಶ್ರಣದ ಥರ. ನೀವು ಇಲ್ಲೇ ಬರೀ ಒಬ್ಬ ಯಾತ್ರಿ ಅಲ್ಲ, ಅಳಿಸಿ ಹೋಗ್ತಿರೋ ಇತಿಹಾಸದ ಒಂದು ಸಾಕ್ಷಿ. ಅಂದಂಗೆ ಈ ಬಂಗಾರದ ನಗರದ ಸವಾರಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನನ್ನ ವಿಡಿಯೋದಾಗ ಏನಾರು ತ್ರುಟಿ ಆಗಿದ್ರೆ ಹೊಟ್ಟೆಗೆ ಹಾಕೋರಿ, ಮತ್ತೆ ಕಮೆಂಟ್ನಾಗ ಹೇಳ್ರಿ. ನಿಮಗಿಂತ ಹಳೆ ಕೋಟೆ ಒಳಗಿರೋದು ಇಷ್ಟನಾ ಅಥವಾ ಈಗಿನ ಮಾಡರ್ನ್ ಜಗತ್ತು? ಮತ್ತೆ ಮುಂದೆ ಭೇಟಿಯಾಗೋಣ. ನಮಸ್ಕಾರ.